ದಿನ ಸಮಾಚಾರದ ಎರಡನೇ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣ. ಕಳೆದ 2-3 ತಿಂಗಳಿಂದ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅತ್ಯಂತ ಗಮನ ಸೆಳೆದಿರುವ ಪ್ರಕರಣ. ಆದ್ರೆ ಈ ಪ್ರಕರಣದಲ್ಲಿ ಯಾರು ಸಾಕ್ಷಿ ದೂರುದಾರನಾಗಿ ಬಂದಿದ್ದ ಆತ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಮತ್ತು ಯಾರೆಲ್ಲ ಆರೋಪವನ್ನ ಮಾಡಿದ್ರು ಅವರೆಲ್ಲರೂ ಕೂಡ ನಿರಂತರವಾಗಿ ಎಸ್ಐಟಿ ಕಚೇರಿಗೆ ವಿಚಾರಣೆಗಾಗಿ ಹಾಜರಾಗ್ತಿದ್ದಾರೆ. ಹಾಗಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಮತ್ತು ಒಂದು ನಿರೂಪಣೆಗೆ ಬಂದಾಗಿದೆ. ಆ ವ್ಯಕ್ತಿ ತಂದಂತಹ ಬುರುಡೆ ಅದು ನಕಲಿಯಾಗಿತ್ತು ಮತ್ತು ಇದೊಂದು ಷಡ್ಯಂತ್ರದ ಭಾಗ ಅಂತ ಆ ಆರೋಪದಲ್ಲಿನೇ ಈಗೆಲ್ಲ ತನಿಖೆ ನಡೀತಿದೆ ಅನ್ನೋ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಕೂಡ ಕಳೆದ ಹಲವಾರು ದಿನಗಳಿಂದ ಹೆಚ್ಚಿನ ಮಾಹಿತಿಯನ್ನ ಇದ್ರ ಬಗ್ಗೆನೇ ಕೊಡ್ತಾ ಬಂದಿದ್ರು. ಆದ್ರೆ ಇದರಾಚೆಗೆ ಕೆಲವು ಸತ್ಯಗಳಿದೆ ಮತ್ತು ಇದರಾಚೆಗೂ ಎಸ್ಐಟಿ ತನ್ನ ತನಿಖೆಯನ್ನ ನಡೆಸ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿಗಳ ಲಭ್ಯ ಆಗ್ತಿದೆ. ಇವತ್ತು ಕೂಡ ಜಯಂತ್ ಇರ್ಬೋದು ಅಥವಾ ಯೂಟ್ಯೂಬರ್ಗಳಾದ ಮನಾಫ್ ಹಾಗೇನೆ ಇನ್ನೋರ್ವ ಯೂಟ್ಯೂಬರ್ ಅಭಿಷೇಕ್ ಹಾಗೇನೆ ಗಿರೀಶ್ ಮಟ್ಟಣ್ಣನವರ ಜೊತೆ ಪ್ರದೀಪ್ ಈ ತರದೆಲ್ಲ ವ್ಯಕ್ತಿಗಳು ಮತ್ತೆ ಇವತ್ತು ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು ಮತ್ತು ವಿಠಲ್ ಗೌಡ ಜೊತೆಲಿ ಇವತ್ತು ಕೂಡ ಮಹಜರು ನಡೀತು. ನಿನ್ನೆ ಮಹಜರನ್ನ ಪೂರ್ಣಗೊಳಿಸಿದ್ರು ಎಸ್ಐಟಿ ತಂಡ. ಬಂಗ್ಲಗುಡ್ಡೆ ಸಮೀಪದಲ್ಲಿ ಈ ವಿಠಲ್ ಗೌಡ ಸೌಜನ್ಯ ಮಾವ ವಿಠಲ್ ಅವರೇ ಈ ಬುರುಡೆಯನ್ನ ತಂದು ಕೊಟ್ಟಿದ್ದು ಅಂತ ಈ ಬುರುಡೆ ಕಥೆಗಳು ಒಂದೊಂದಲ್ಲ. ಅಂದ್ರೆ ಇಲ್ಲಿ ತನಕ ನಿರೂಪಣೆಗೆ ಒಂದು ಬ್ರೇಕ್ ಬಿದ್ದಿದೆ. ಅದೊಂದು ಮಿತ್ ಇತ್ತು. ಏನಂದ್ರೆ ಆ ಬುರುಡೆಯನ್ನ ಒಂದು ಲ್ಯಾಬ್ ನಿಂದ ತಗೊಂಡ್ ಬಂದ್ರು ಅಥವಾ ದೆಹಲಿಯ ಒಬ್ಬ ಕಾಂಗ್ರೆಸ್ ಸಂಸದನ ನಿವಾಸದಿಂದ ತಗೊಂಡ್ಬಂದ್ರು ಅಥವಾ ಬೇರೆ ಯಾರ್ದೋ ಮನೆಯಿಂದ ತಗೊಂಡ್ಬಂದ್ರು ಅಥವಾ ಆಸ್ಪತ್ರೆಯಿಂದ ತಗೊಂಡ್ಬಂದ್ರು. ಈ ತರದೆಲ್ಲವೂ ಒಂದು ಸುದ್ದಿಗಳು ಹರಿದಾಡ್ತಾ ಇತ್ತು. ಆದ್ರೆ ಅದೆಲ್ಲವೂ ಸುಳ್ಳು. ಈ ಒಂದು ಬುರುಡೆಯನ್ನ ನೇತ್ರಾವತಿ ಬಳಿ ಇರುವ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಬಂಗ್ಲಗುಡ್ಡದ ಬಳಿಯಿಂದಲೇ ತಂದಿದ್ದು ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿನೇ ವಿಠಲ್ ಗೌಡ ಅವರನ್ನ ಜೊತೆ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಯಾವ ರೀತಿಯಾಗಿ ಬದಲಾಯಿಸಿದ್ದಾನೆ ಅನ್ನೋದು ಇಲ್ಲಿ ತನಕ ಮಾಹಿತಿ ಇಲ್ಲ. ಆತ ಹೇಳಿಕೆಯನ್ನ ಬದಲಾಯಿಸಿದ್ದಾನೆ ಅನ್ನೋದು ಬಹುತೇಕ ಖಚಿತ ಆಗ್ತಿದೆ. ಆದ್ರೆ ಬದಲಾದ ಹೇಳಿಕೆಯಲ್ಲಿ ಏನಿದೆ ಅನ್ನೋದರ ಸ್ಪಷ್ಟತೆ ಇನ್ನು ಕೂಡ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಎಸ್ಐಟಿ ತನ್ನ ತನಿಖೆಯನ್ನ ಆರಂಭ ಮಾಡಿದ ಇಲ್ಲಿಯವರೆಗಿನ ಯಾವುದೇ ಮಾಹಿತಿಯನ್ನ ಅದು ಬಿಟ್ಟುಕೊಟ್ಟಿಲ್ಲ. ಎಲ್ಲವೂ ಕೂಡ ಗೌಪ್ಯವಾಗಿದೆ. ಯಾವುದೇ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಮತ್ತು ಎಸ್ಐಟಿ ಮೂಲಗಳನ್ನ ಆಧರಿಸಿದೆ ಅಂತ ಹೇಳಲಾಗುವ ಸುದ್ದಿ ಸತ್ಯಕ್ಕೆ ಕೆಲವು ಸಂದರ್ಭದಲ್ಲಿ ದೂರವಾಗಿದೆ. ಯಾಕೆಂದ್ರೆ ನಾವು ಬುರುಡೆ ವಿಚಾರವನ್ನೇ ನೋಡಿದ್ರೆ ಅದು ದೆಹಲಿಯಿಂದ ಬಂತು, ಅದ್ ಲ್ಯಾಬ್ ಇಂದ ಬಂತು, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿತ್ತು. ಹಾಗಾಗಿ ಎಸ್ಐಟಿ ಯಾವ ಮಾಹಿತಿಯನ್ನು ಬಿಟ್ಟು ಕೊಡದ ಇರೋ ಕಾರಣಕ್ಕಾಗಿ ಅದರ ತನಿಖೆಯನ್ನ ಪೂರ್ಣಗೊಳಿಸೋ ತನಕ ನಾವು ಕಾಯ್ಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ನಿರಂತರವಾಗಿ ವಿಚಾರಣೆಗೆ ಹಾಜರಾಗ್ತಿರುವ ಯೂಟ್ಯೂಬರ್ಗಳು ಹೋರಾಟಗಾರರು ವಿಶ್ವಾಸವನ್ನು ಉಳಿಸಿಕೊಂಡಿದ್ದಾರೆ ಮತ್ತು ಮಾಧ್ಯಮಗಳಲ್ಲಿ ಬರ್ತಿರುವ ಡ್ರಿಲ್ ತಪರಾಕಿ ಕಣ್ಣೀರು ಆ ತರದೆಲ್ಲವೂ ಸುಳ್ಳು ಅಂತ ಅವರೇ ಹೊರಗಡೆ ಬಂದು ಹೇಳ್ತಿದ್ದಾರೆ. ಎಸ್ಐಟಿ ಕೇಳ್ತಿರುವಂತ ಮಾಹಿತಿಗಳನ್ನ ನಾವು ಕೊಟ್ಟಿದೀವಿ. ನಾವೇನ್ ಸುದ್ದಿಯನ್ನ ಮಾಡಿದ್ವಿ ಅಥವಾ ಆರೋಪವನ್ನ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ನಮ್ಮ ಬಳಿ ಏನಿದೆ ದಾಖಲಾತಿಗಳು ಸಾಕ್ಷ್ಯಗಳು ಅದನ್ನ ಎಸ್ಐಟಿ ಅಧಿಕಾರಿಗಳ ಮುಂದಿಟ್ಟಿದ್ದೀವಿ ಮತ್ತು ಎಸ್ಐಟಿ ತನ್ನ ತನಿಖೆಯನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಿದೆ ಅನ್ನೋದು ಇವರೆಲ್ಲರ ಅಭಿಪ್ರಾಯ ಆಗಿದೆ ಮತ್ತು ಬಹಳ ವಿಶ್ವಾಸದಿಂದಲೇ ಇದ್ದಾರೆ. ಅವರು ಮೊದಲು ಯಾವ ಆರೋಪವನ್ನ ಮಾಡಿ ವಿಶ್ವಾಸದಲ್ಲಿ ಇದ್ರು ಅದೇ ವಿಶ್ವಾಸದಲ್ಲಿ ಈ ಎಲ್ಲರೂ ಕೂಡ ಇದ್ದಾರೆ ಮತ್ತು ನಾವೀಗ ಬಿಟ್ರು ಇದನ್ನ ಎಸ್ಐಟಿ ಬಿಡೋದಕ್ಕೆ ತಯಾರಿಲ್ಲ. ಇದರ ತಾರ್ಕಿಕ ಅಂತ್ಯಕ್ಕೆ ಮತ್ತು ಕೊನೆ ಮುಟ್ಟೋದಕ್ಕೆ ಎಸ್ಐಟಿ ಹೋಗ್ತಾ ಇದೆ. ಆ ನಂಬಿಕೆ ನಮಗಿದೆ. ನಾವು ಬಿಟ್ರು ಅದು ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಂತಂದ್ರೆ ಎಸ್ಐಟಿ ಬರೀ ಈ ಬುರುಡೆ ಪ್ರಕರಣಕ್ಕೆ ಸೀಮಿತವಾಗಿ ತನ್ನ ವಿಚಾರಣೆ ಅಥವಾ ತನಿಖೆಯನ್ನ ನಡೆಸ್ತಿಲ್ಲ ಮತ್ತು ಅದನ್ನ ಅಲ್ಲಿಗೆ ಮುಗಿಸೋದಿಲ್ಲ. ಅದರಾಚೆಗೆ ಸಿಕ್ಕಿರುವಂತಹ ಮಾನವ ಅಸ್ಥಿಪಂಜರಗಳು, ಮೂಳೆಗಳು, ಬಂದಿರುವ ಆರೋಪಗಳು, ಕಾಣೆಯಾದವರ ಮಹಿಳೆಯರ ವಿಚಾರ ಅಥವಾ ಅಲ್ಲಿ ದಾಖಲಾಗಿರುವಂತಹ ಅಸಹಜ ಸಾವುಗಳು ಮತ್ತು ಯಾರು ಏನು ಎತ್ತ ಸಂಪೂರ್ಣವಾಗಿ 2 ದಶಕದ ಒಂದು ಮಿಸ್ಟ್ರಿಯನ್ನ ರಿವೀಲ್ ಮಾಡೋ ಕಡೆಗೆ ಎಸ್ಐಟಿ ಹೊರಟಿದೆ. ಯಾರ್ ಷಡ್ಯಂತ್ರ ಅದು ಷಡ್ಯಂತ್ರದ ಭಾಗವಾಗಿರುತ್ತೋ ಅಥವಾ ಬೇರೆ ಆಗಿರುತ್ತೋ ಅದೆಲ್ಲವೂ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ಬೇಕಿದೆ. ಈಗ ಬುರುಡೆ ಷಡ್ಯಂತ್ರ ಆದ್ರೂ ಸತ್ತವರು ಇದ್ದಾರೆ, ಅಲ್ಲಿ ಕಾಣೆಯಾದವರು ಇದ್ದಾರೆ, ಅಸಹಜ ಸಾವುಗಳಿದೆ, ಕಾನೂನನ್ನ ಉಲ್ಲಂಘನೆ ಮಾಡಿ ಅಸಹಜ ಸಾವುಗಳನ್ನ ದಫನ್ ಮಾಡಲಾಗಿದೆ. ಅದೆಲ್ಲದಕ್ಕೂ ಕೂಡ ಎಸ್ಐಟಿ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕಾಗತ್ತೆ. ಹಾಗಾಗಿ ಎಸ್ಐಟಿ ತನಿಖೆ ನಡೀತಿದೆ. ಆರಂಭ ಆಗಿತ್ತು, ಈಗ ತನಿಖೆ ನಡೀತಿದೆ. ತನಿಖೆ ಚಾಲ್ತಿಯಲ್ಲಿದೆ. ಯಾವಾಗ ಮುಕ್ತಾಯ ಆಗುತ್ತೋ ಆ ಸಂದರ್ಭದಲ್ಲಷ್ಟೇ ಅಂತಿಮವಾದ ಒಂದು ಸ್ವರೂಪ ಮತ್ತು ತಾರ್ಕಿಕವಾದ ಅಂತ್ಯವನ್ನ ಹಾಡಬಹುದು. ಆ ಮುಖಾಂತರವಾಗಿ ಯಾರು ತಪ್ಪಿತಸ್ಥರಲ್ಲ, ಏನಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಆಗ ಮಾತ್ರ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ತಿರುವುಗಳನ್ನ ಧರ್ಮಸ್ಥಳ ಪ್ರಕರಣ ಪಡೆದುಕೊಂಡು ಹೋಗ್ತಾ ಇದೆ. ದಿನದ ಅಪ್ಡೇಟ್ ಅಂತೂ ಈ ವಿಚಾರದಲ್ಲಿ ಇದ್ದೇ ಇರತ್ತೆ.